बोलो बद्रीनाथ महाराज की, बोलो भारत माता की ವಂದೇ, बोलो ಭಾರತ್ ಮಾತಾ ಕಿ. ವೀಕ್ಷಕರೇ ನಮಸ್ತೆ. ನಾವಿರೋದೀಗ ಬದ್ರಿನಾಥನ ಹತ್ರ ಇರುವಂತ 11 ಕಿಲೋಮೀಟರ್ ದೂರದಲ್ಲಿರುವಂತ ಮನಾ ಗ್ರಾಮ ಅಂತ ಹೇಳ್ಬಿಟ್ಟು ಇಂಡಿಯಾದಲ್ಲಿ ಮೊದಲನೇ ಗ್ರಾಮ ಅಂತ ಹೇಳ್ತಾರೆ. ಇಲ್ಲಿ ಋಷಿಮುನಿಗಳು ಇರುವಂತಹ ಕ್ಷೇತ್ರ ಮತ್ತು ವ್ಯಾಸ ಮಹಾಮುನಿಗಳು ಇರುವಂತಹ ಕ್ಷೇತ್ರ ಇದು. ನೇಪಾಳ ಮತ್ತು ಚೀನಾ ಮಧ್ಯದಲ್ಲಿರುವಂತದ್ದು. ಈಗ ನಮ್ಮ ಹಿರಿಯರಾದಂತ ಮಳ್ಳವದ್ಯರವರು ಇದರ ಒಂದು ವಿಶೇಷತೆಯನ್ನ ಒಂದು 2 ನಿಮಿಷಗಳ ಕಾಲ ಅವರು ವಿಸ್ತಾರವಾಗಿ ಹೇಳ್ತಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇದು ವ್ಯಾಸ ಮಹಾಮುನಿಗಳು ರಚಿಸುವಂತಹ ಜಾಗ ಅಂತ. ಗದ್ದಿಗೆ ಇಲ್ಲಿರುವಂತಹದ್ದು 5330 ವರ್ಷಗಳ ಹಿಂದೆ ಈ ಜಾಗದಲ್ಲಿ ವಾಸ ಮಾಡಿ ಇಲ್ಲಿ ರಚನೆಗಳನ್ನಾಗಲಿ ಮಹಾಭಾರತ ಎಲ್ಲದನ್ನು ರಚಿಸುವಂತಹ ಜಾಗ ಅಂತ. ಇದು ಬದ್ರಿನಾಥದ ಕೊನೆಯ ಜಾಗ. ಅಂದರೆ ಈ ಚೈನಾ ಮತ್ತು ನೇಪಾಳದ ಗಡಿ ಅಂತ. ಅದೇ ರೀತಿಯಾಗಿ ಟೀ ಶಾಪ್ ಅಂದರೆ ಇಲ್ಲಿನ ಫಸ್ಟ್ ಟೀ ಶಾಪ್ ಅಂತ. ಇಲ್ಲಿ ಮಿಲಿಟರಿಗಳು ಇರ್ತಾರೆ, ಅವರು ಟೀ ಶಾಪ್ ಅಂತ ಇಟ್ಟರು. ಹಾಗಾಗಿ ಈ ಜಾಗದ ಮಹತ್ವ ಇದು ಮಹಾ ವಿಶೇಷವಾದ. ಕೆಲವೊಬ್ಬರು ಬದ್ರಿನಾಥಕ್ಕೆ ಬರ್ತಾರೆ, ಆದರೆ ಈ ಜಾಗಕ್ಕೆ ಯಾರೂ ಬರೋದಿಲ್ಲ. ಆದರೆ ಇವರು ಹೇಮಾದ್ರಿ ಟೂರಿಸ್ಟ್ ಟ್ರಾವೆಲ್ಸ್ ಅವರು ಸುರೇಶ್ ಶಾಸ್ತ್ರಿಗಳು ಈ ಜಾಗಕ್ಕೆ ಬಂದಿರುವಂಥ ಎಲ್ಲರೂ ಸಹ ಈ ಜಾಗ ಕರ್ಕೊಂಡ್ ಬಂದಿದ್ದಾರೆ. ಈ ಜಾಗದ ಇತಿಹಾಸವನ್ನು, ಯಾಕೆಂದ್ರೆ ನಾವು ಇಷ್ಟೆಲ್ಲ ನೋಡ್ಕೊಂಡ್ ಬಂದಿದ್ವಿ, ಹರಿದ್ವಾರ ಋಷಿಕೇಶ ಎಲ್ಲ ನೋಡ್ಕೊಂಡ್ ಬಂದಿದ್ವಿ, ಕೊನೆಯ ಜಾಗ ಇದು. ಹಾಗಾಗಿ ನಾವಿವತ್ತು ಈ ಗ್ರಂಥವನ್ನ ರಚಿಸಿದೀವಿ, ಓದುತ್ತಾ ಇದ್ದೀವ, ಮೂಲ ಪುರುಷರು ಇವರು. ಹಂಗಾಗಿ ಈ ಮೂಲ ಪುರುಷರನ್ನ ನಮಸ್ಕಾರ ಮಾಡಿದ್ರೆ ನಾವು ವಿದ್ಯೆಗಳಲ್ಲಾಗಲಿ ಈ ನಾವು ಮಹಾಭಾರತದಲ್ಲಿ ಬರುವಂತಹ ಎಲ್ಲ ರಚನೆಗಳನ್ನು ಮಾಡಿರುವಂತಹ ಜಾಗ. ಹಾಗಾಗಿ ಸಿದ್ಧಿ ಪುರುಷರಾಗಂತ ಬಂದಿರುವಂತಹ ಸ್ಥಳದಲ್ಲಿ ನಾವು ಬಂದಿದ್ವಿ. ಎಲ್ಲರಿಗೂ ಸಿದ್ಧಿಯಾಗಲಿ, ಮಹಾಪುರುಷರಂತಹ ಯೋಗ ಸಿಗಲಿ. ಅದೇ ರೀತಿ ಬದ್ರಿನಾಥನ ದರ್ಶನ ಮಾಡಿದ್ರೆ ಮಹಾಶ್ರೇಷ್ಠವಾದ್ದು ಅಂತ ಹೇಳ್ತಾರೆ. ಚಾರ್ಧಾಮ್ ಯಾತ್ರೆ ಮುಕ್ತರಾಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ 4 ಧಾಮಗಳನ್ನ ಮುಗಿಸಿ ಅಂದ್ರೆ ಇದು ಕೊನೆಯ ಧಾಮ ಅಂತ. ಈ ಕೊನೆಯ ಧಾಮನ ಮುಗಿಸಿ ಹೊರಗಡೆ ಹೋದ್ರೆ ನಮಗೆ ಕೈಲಾಸನೇ ಸಿಕ್ದಂಗೆ ಆಗುತ್ತೆ. ಯಾಕಂದ್ರೆ ಈ 4 ಧಾಮಗಳು ಮಾಡ್ಬೇಕು ಅಂದ್ರೆ ಮಹಾ ಶ್ರೇಷ್ಠವಾದ. ಹಾಗಾಗಿ ಕೊನೆಯ ಜಾಗ ಇದು. ಹಾಗಾಗಿ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಅಂತೇಳಿ ಹೇಮಾದ್ರಿ ಟೂರ್ ಟ್ರಾವೆಲ್ಸ್ ಅವರಿಗೆ ಒಳ್ಳೇದಾಗ್ಲಿ. ಮತ್ತೆ ಇದೇ ರೀತಿಯಾಗಿ ಎಲ್ಲರೂ ಸಹ ಬಂದು ನೋಡುವಂತ ಯೋಗವನ್ನು ಕೊಡ್ಲಿ. ಅದೇ ರೀತಿ ಮತ್ತೆ ಹೆಚ್ಚಿನ ಬಂದು ನೋಡುವಂತ ಯೋಗವನ್ನು ಕೊಡ್ಲಿ ಅಂತ ಕೇಳ್ಕೊಂಡು ಇದನ್ನ ಅರಸ್ತಾ ಇದ್ದೀವಿ. बोलो भारत माता की, बोलो भारत माता की, बोलो भारत माता की ವಂದೇ. ಹೇಮಾದ್ರಿ ಟೂರ್ಸ್ ಟ್ರಾವೆಲ್ಸ್ಗೆ. ನಾವು ಈಗ ನೋಡ್ತಿರುವಂಥದ್ದು ಇಂಡಿಯಾ ಫಸ್ಟು ಟೀ ಶಾಪ್ ಅಂತ ಹೇಳ್ತೀವಿ. ಭಾಳ ಅದ್ಭುತವಾಗಿರುವಂಥದ್ದು. ನಮ್ಮ ಭಾರತದ ಮೊದಲನೇ ಹಳ್ಳಿ ಮಾನಗ್ರಾಮ ಅಂತ ಕೂಡ ನಾವು ಇಲ್ಲಿ ಕರಿತೀವಿ. ಹಾಗೆ ನಾವು ಒಂದು ಸ್ವಲ್ಪ ಮುಂದಕ್ಕೆ ಬಂದರೆ ನೋಡಿ, ಅದ್ಭುತವಾಗಿರುವಂಥದ್ದು ಸರಸ್ವತಿ ನದಿ ಉಗಮ ಸ್ಥಾನ. ಎಷ್ಟು ಸುಂದರವಾಗಿ ಅದ್ಭುತವಾಗಿ ನೋಡಿ, ಅದನ್ನು ನೋಡಲಿಕ್ಕೆ ಕಣ್ಣುಗಳು 2 ಸಾಕಾಗೋದಿಲ್ಲ. ಅಷ್ಟು ಅದ್ಭುತವಾಗಿ ಬರ್ತಾ ಇದೆ. ನಮಗಂತೂ ಈ ಸರಸ್ವತಿ ನದಿ ಉಗಮ ಸ್ಥಾನ ನೋಡಿ ಭಾಳ ಸಂತೋಷವಾಯಿತು. ನಮ್ಮ ಯಾತ್ರಿಕರು ಕೂಡ ಅಷ್ಟೇ ಸಂತೋಷವಾಗಿ ಈ ಒಂದು ನದಿಯನ್ನು, ಆ ಒಂದು ಉಗಮ ಸ್ಥಾನವನ್ನು ನೋಡ್ತಾ ಇದ್ದಾರೆ. ನೋಡಿ, ತಾವೆಲ್ಲರೂ ಕೂಡ ನೋಡಿ ಎಷ್ಟು ರಭಸವಾಗಿ ಹರಿತಾ ಇದೆ ಅಂದರೆ ಸರಸ್ವತಿ ನದಿ. ಇಲ್ಲೇ ಉಗಮ ಸ್ಥಾನ, ಇಲ್ಲೇ ಪ್ರಾರಂಭ ಆಗುವಂಥದ್ದು. ಇದು ಸುಮಾರು 100 ಕಿಲೋಮೀಟ್ರು, 1000 ಕಿಲೋಮೀಟ್ರು ಹರಿತದೆ ಇಲ್ಲಿಂದ ಪ್ರಾರಂಭ ಆಗಿ. ಭಾಳ ಅದ್ಭುತವಾಗಿರುವಂಥ ಈ ಒಂದು ನೋಡಿ ಎಷ್ಟು ಸುಂದರವಾಗಿ ಹರಿತಾ ಇದೆ. 12 ದಿನಗಳ ನಮಗಂತೂ ಪ್ರವಾಸ ಮಾಡಿ ಭಾಳ ಸಂತೋಷವಾಗಿದೆ. ನೋಡಿ, ಸ್ವಲ್ಪ ಮುಂದೆ ಬಂದರೆ ಅಲ್ಲೊಂದು ದೇವಸ್ಥಾನ. ಆ ದೇವಸ್ಥಾನ ಆದ ಮೇಲೆ ಸ್ವಲ್ಪ ನೀವು ಮುಂದಕ್ಕೆ ಹೋಗ್ತಾ ನಾವು ಆಚೆ ಬಂದರೆ ಅಲ್ಲಿ ಪಾಂಡವರು ಸ್ವರ್ಗಾರೋಹಣ ಮಾಡಿರುವಂತಹ, ಸ್ವರ್ಗಾರೋಹಣಕ್ಕೆ ಅಂದರೆ ಹೋಗಿರುವಂತಹ ಈ ಒಂದು ಜಾಗ ಕೂಡ ಭಾಳ ಅದ್ಭುತವಾಗಿ ನಾವಿಲ್ಲಿ ನೋಡ್ಬೋದು. ಇದು ಎತ್ತರವಾದಂಥ ಪರ್ವತಗಳು, ಬೆಟ್ಟ. ಈ ಒಂದು ನೋಡ್ಲಿಕ್ಕಂತೂ ಮನದಾನಂದ ಆಗುತ್ತೆ ನಮಗಂತೂ. ತಾವೆಲ್ಲರೂ ಕೂಡ ನೋಡ್ಬೋದು ಎಷ್ಟು ಸುಂದರವಾಗಿ ಆ ಪ್ರಕೃತಿ ಇದೆ ಅಂತಂದರೆ ಈ ಪ್ರಕೃತಿ ಮುಂದೆ ಬೇರೆ ಏನಿಲ್ಲ ಅಂತ ನಾವು ಅಂದ್ಕೊಳ್ಬೋದು. ನೋಡಿ, ಭಾಳ ಅದ್ಭುತವಾಗಿದೆ.